ವರ್ಷದ ಮೊದಲ ಜಂಟಿ ಅಧಿವೇಶನ ನಡೀತಾ ಇದೆ. ಇಲ್ಲಿ ತನಕ ಸಂಪ್ರದಾಯದ ಪ್ರಕಾರ, ಕಾನೂನಿನ ಪ್ರಕಾರ, ಆಕ್ಟ್ನ ಪ್ರಕಾರ ರಾಜ್ಯಪಾಲರು ಈ ಜಂಟಿ ಅಧಿವೇಶನವನ್ನ ಕುರಿತು ಆರಂಭದಲ್ಲಿ ಭಾಷಣ ಮಾಡಬೇಕು. ಏನಂತ, ಅಧಿವೇಶನದಲ್ಲಿ ಏನೇನು ಚರ್ಚೆಗಳಾಗುತ್ತೆ ಅನ್ನೋದರ ಒಂದು ಬ್ಲೂ ಪ್ರಿಂಟ್ ಅನ್ನ, ಭಾಷಣದ ಪ್ರತಿಯನ್ನ ರಾಜ್ಯದಲ್ಲಿರುವ ಸರ್ಕಾರ ತಗೊಂಡು ಹೋಗಿ ರಾಜ್ಯಪಾಲರ ಕೈ ಕೊಡುತ್ತೆ. ಅವರು ಅದನ್ನು ಓದಬೇಕು. ಯಥಾವತ್ತಾಗಿ ಓದಬೇಕಾ? ಇಲ್ಲ, ಕೆಲವೊಂದು ಸಲ ಬದಲಾವಣೆಗಳಾಗಿದೆ. ಬಟ್ ಈ ಸಲ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ಬದಲಾಯಿಸಿರುವಂತಹ ಈ VBG ರಾಮ್ಜಿ ಆಕ್ಟ್ ಏನಿದೆ, ನರೇಗಾ, ಅದರಲ್ಲೂ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ. ರಾಜ್ಯ ಸರ್ಕಾರಗಳ ಮೇಲೆ ಹೊಣೆ ಆಗುತ್ತೆ, ಜನರ ಬಗ್ಗೆ ಅಸಡ್ಡೆ ಇದೆ, ಬೇಕಾಬಿಟ್ಟಿ ಸ್ಕೀಮನ್ನು ತಂದಿದ್ದಾರೆ. ಇದನ್ನ ನಾವು ಸಹಿಸಲ್ಲ, ಇಂಥದನ್ನ ಪ್ರಶ್ನೆ ಮಾಡ್ತೀವಿ ಅಂಡ್ ಪಾದಯಾತ್ರೆನೂ ಬೇಕಾದ್ರೆ ಮಾಡ್ತೀವಿ. ನಾಳೆ ಇದ್ರ ಬಗ್ಗೆ ನಾವು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕು ಅಂದ್ಕೊಂಡು ಸೆಷನ್ನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕೇ ಅದು ಅಂತ ಈ ಪತ್ರದಲ್ಲಿದೆ. ಅಂದರೆ ರಾಜ್ಯಪಾಲರು ಓದಬೇಕಾಗಿರುವಂತಹ ಭಾಷಣದ ಪತ್ರದಲ್ಲಿತ್ತು. ಕೇವಲ ಅಷ್ಟು ಮಾತ್ರ ಇದ್ದಿದ್ರೆ ಇಷ್ಟೊಂದು ದೊಡ್ಡ ವಿಚಾರ ಆಗ್ತಾ ಇರಲಿಲ್ವೇನೋ. ರಾಜ್ಯಪಾಲರು ಕೇಂದ್ರದಿಂದ ಅಲರ್ಟ್ ಆಗಿರುವಂಥವ್ರು, ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರಿಸುವಂತಹ ಕೆಲವು ಪದಗಳನ್ನು ಬಳಸಿದ್ದಾರೆ. ಇದನ್ನು ನಾನು ಓದಕ್ಕಾಗಲ್ಲ, ಬದಲಾವಣೆ ಮಾಡಿ ಅಂತಲೋ ಅಥವಾ ನಾನು ಬರಲ್ಲ ಅನ್ನೋ ರೀತಿಯಲ್ಲೋ ಈಗ ರಾಜ್ಯಪಾಲರು ಮಾತಾಡಿದ್ದಾರೆ ಅನ್ನುವಂತಹ ಸುದ್ದಿ. HK ಪಾಟೀಲ್ ಅವರು ಹೋದ್ರು, ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಕೂಡ ಆಯಿತು. ಅದರಲ್ಲಿ ಸುಮಾರು ಪ್ಯಾರಾಗ್ರಾಫ್ ಅಲ್ಲಿ ಒಂದು 10 ರಿಂದ 11 ಬದಲಾವಣೆ ಮಾಡಕ್ಕೆ ಕೇಳಿದ್ದಾರೆ. ಅದನ್ನ ಸರ್ಕಾರ ಜೊತೆಗೆ ಚರ್ಚೆ ಮಾಡಿ ನಾವು ಅದನ್ನ ಬದಲಾವಣೆ ಮಾಡ್ತೀವಿ ಅಂತ HK ಪಾಟೀಲ್ ಅವರು ಹೇಳಿದ್ದಾರೆ.